ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರಾ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ಈಗ ಒಂದು 20 ಡೇಸಿಂದ ಅಂತೂ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಸ್ಕೂಲ್ ಹಾಲಿಡೇಸ್ ಇರಲಿಲ್ಲ, ಹಾಗಾಗಿ ಅಣ್ಣನ ಮಕ್ಕಳಿಗೆಲ್ಲ ರಜಾ ಇತ್ತು ಅಂತ ಹೇಳಿ ಎಲ್ಲರೂ ಮನೆಗೆ ಕೂಡ ಬಂದಿದ್ದರು. ನನ್ನ ತಂಗಿದು ರೀಸೆಂಟಾಗಿ ಮದುವೆ ಆಗಿತ್ತು, ಹಾಗಾಗಿ ಜೊತೆಲಿ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು ಕೂಡ ಬಂದಿದ್ದರು. ಅವರು ಇನ್ನೂ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಹಾಗಾಗಿ ಮನೆಯಲ್ಲಿ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಯಾವುದನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಬಂದಿದ್ರಲ್ಲ, ಆಗ ಸ್ವಲ್ಪ ನಾನ್ ವೆಜ್ನ ಕುಕ್ ಮಾಡಿದ್ವಿ, ಅವ್ರ ಫೇವ್ರೆಟ್ ಮಟನ್ ಬಿರಿಯಾನಿನ. ಫುಲ್ ರೆಸಿಪೀಸ್ನೆಲ್ಲ ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹೀಗೆ ಒಂದೊಂದು ಸಣ್ಣ ಸಣ್ಣ ಗ್ಲಿಮ್ಸ್ಗಳನ್ನ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ಲು ಬ್ಯುಸಿ ಆಗಿದ್ವಿ, ಬಟ್ ಫ್ಯಾಮಿಲಿ ಮೂಮೆಂಟ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವ್ರು ಬಂದಿದ್ದು ಥರ್ಸ್ಡೇ. ಫ್ರೈಡೇ ನಾವು ನಾನ್ ವೆಜ್ ಕುಕ್ ಮಾಡಿದ್ವಿ. ಅದೇ ಈವ್ನಿಂಗು ವೇಣುಗೋಪಾಲ ಸ್ವಾಮಿ ಅಂದರೆ KRS ಬ್ಯಾಕ್ ವಾಟರ್ ಇದು ಹೋಗೋಣ ಅಂತ ಹೋದ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ನಾವು ನಾನ್ ವೆಜ್ ಎಲ್ಲ ಮನೇಲಿ ಊಟ ಮಾಡಿಕೊಂಡು ಮಕ್ಕಳೆಲ್ಲ ಇದ್ರಲ್ಲ ಅಂತೆಲ್ಲ ಹೇಳಿ ಕೇರಮ್ ಎಲ್ಲ ಆಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. 5 o'clockಗೆ ಎದ್ದು ಹೊರಡೋಣ ಅಂತ ಹೊರಡ್ವಿ. ಹೋಗೋ ಅಷ್ಟರಲ್ಲಿ ಸನ್ಸೆಟ್ ಆಗಿಬಿಟ್ಟಿತ್ತು. ನಮಗೆ ಸನ್ಸೆಟ್ ವ್ಯೂನೇ ಸಿಗಲಿಲ್ಲ. ಬಟ್ ಅಲ್ಲೇ ನೀರಿದ್ದಿದ್ದರಿಂದ ಕಲ್ಲೆಲ್ಲ ಎಸಿತಾ ನನ್ನ ಹಸ್ಬೆಂಡು, ನನ್ನ ತಂಗಿ ಹಸ್ಬೆಂಡು, ಮಕ್ಕಳು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾಗಿದ್ದಾದಮೇಲೆ ಇನ್ನು ಅವರು ನೆಕ್ಸ್ಟ್ ಡೇ ಹೊರಟೋದ್ರು. ಇನ್ನು ಆವತ್ತಿನ ಡೇನೇ ನನ್ನ ಅಣ್ಣ ಮತ್ತು ಅತ್ತಿಗೆ ಎಲ್ಲ ಬಂದಿದ್ದು. ಅಮ್ಮ ಮತ್ತು ಮಕ್ಕಳು ಎಲ್ಲ ಆಲ್ರೆಡಿ ಲಾಸ್ಟ್ ವೀಕೆ ಬಂದುಬಿಟ್ಟಿದ್ರು. ಅತ್ತಿಗೆ ಮತ್ತು ಅಣ್ಣ ಮಾತ್ರ ಇವತ್ತು ಬಂದಿದ್ದರು. ಮತ್ತು ಅದರ ಲಾಸ್ಟ್ ವೀಕು ನಮ್ಮದು ಆ್ಯನಿವರ್ಸರಿ ಇತ್ತು. ನಾವು ಸೆಲೆಬ್ರೇಟ್ ಮಾಡಿರಲಿಲ್ಲ. ಅಂದರೆ ನಮ್ದು ಏನಂತಂದರೆ ಆ್ಯನಿವರ್ಸರಿಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋದು ಒಂದು ಖುಷಿ. ನಾವು ಹೋಗಿದ್ದು ಬಂದು ಮತ್ತೆ ಅಣ್ಣವ್ರು ಬಂದಾಗ ಮತ್ತೆ ಹೋಗಬೇಕಲ್ಲ, ಬೇಡ ಒಟ್ಟಿಗೆ ಹೋಗೋಣ ಅಂಥೇಳಿ ಅವ್ರು ಬಂದಾಗ್ಲೇ ಈವ್ನಿಂಗು ಅವರು ಮಧ್ಯಾಹ್ನದಷ್ಟೊತ್ತಿಗೆ ಬಂದಿದ್ದರು. ಈವ್ನಿಂಗು ಎಲ್ಲರೂ ಜೊತೆಗೇ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಿ ಡಿನ್ನರ್ ಕೂಡ ಮುಗಿಸ್ಕೊಂಡು ಬಂದ್ವಿ. ನಾವು ಹೋಗಿದ್ದ ರೆಸ್ಟೋರೆಂಟ್ ಬಗ್ಗೆ ಶೇರ್ ಮಾಡಲೇಬೇಕು. ಯಾಕೆ ಅಂತಂದರೆ ಆ ರೆಸ್ಟೋರೆಂಟ್ ಅಂತೂ ಅಷ್ಟು ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅವ್ರದ್ದು ಹಾಸ್ಪಿಟಾಲಿಟಿ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಸಾರಂಗಿ ದ ವಿಂಟೇಜ್ ರೆಸ್ಟೋರೆಂಟಿಗೆ. ನಾವು ಹೋದಾಗಂತೂ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ನಾವು ಡಿನ್ನರ್ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಿ, ಹಾಗಾಗಿ ಕ್ರೌಡ್ ಜಾಸ್ತಿ ಇತ್ತು. ಬಟ್ ಆದ್ರೂ ಅದರಲ್ಲೂ ಬಂದು ಇಂಡಿವಿಜುವಲ್ ಆಗಿ ನಮಗೆ ಪ್ಲೇಸ್ ಮಾಡ್ಕೊಡೋದಾಗಿರ್ಬೋದು, ಒಂದು ಫುಡ್ ಆರ್ಡರ್ ತೊಗೊಳ್ಳೋದಾಗಿರ್ಬೋದು, ಅದರ ಟೈಮಿಂಗ್ಸ್ನ ಕೊಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ರು. ಮಸ್ಟ್ ವಿಸಿಟ್ ಮಾಡೋದಾದರೆ ಇದನ್ನು ಪ್ರಿಫರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಫುಡ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಫುಡ್ಡು ಮತ್ತು ಇನ್ನೊಂದು ಚಾಟ್ಸ್, ಅಂದರೆ ಚಾಟ್ಸ್ ಫುಲ್ ಇದು ಮುಂಬೈ ಸ್ಟೈಲ್ನಲ್ಲಿ ಚಾಟ್ಸ್ಗಳೆಲ್ಲ ಸಿಗುತ್ತೆ. ವಡಾಪಾವು, ಪಾವ್ ಬಜ್ಜಿ, ಆ ಥರದ್ದು, ಚೋಲೆ ಭಟೂರೆ, ಅದೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಮಕ್ಕಳು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ಸ್ಯಾಟರ್ಡೆ ವಿಸಿಟ್ ಮಾಡಿದ್ರಿಂದ ನಾವು ಅವತ್ತು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ವೆಜ್ಜನ್ನ ಟೇಸ್ಟ್ ಮಾಡಿದ್ದು. ಇನ್ನೊಂದು ಸತಿ ಮಿಸ್ ಮಾಡಿದೆ, ನಾನ್ ವೆಜ್ಗೂ ಕೂಡ ಹೋಗ್ಬೇಕಂತ ಅನ್ನಿಸ್ತು. ಅಷ್ಟೊಂದು ಚೆನ್ನಾಗಿತ್ತು. ನೀವು ಯಾರಾದರೂ ಇದಕ್ಕೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಬಿಯನ್ಸ್ ಅಂತೂ ಮಕ್ಕಳನ್ನ ತುಂಬ ಎಂಗೇಜಿಂಗ್ ಆಗಿಡೋ ಥರನೇ ಇತ್ತು. ಮಕ್ಕಳು ನಮ್ಗೆ ಅಷ್ಟೊಂದು ಹಿಂಸೆ ಕೊಡಲಿಲ್ಲ. ಊಟ ಮಾಡ್ಕೋತಿದ್ರು, ಅವ್ರಿಗೆ ಏನು ಬೇಕೋ ಅದನ್ನು ಆಟ ಆಡೋಕ್ಕೆ ಹೋಗ್ತಾಯಿದ್ರು. ಆ ಥರ ಈ ಸ್ವಿಂಗಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ಹೊರಗಡೆ ಪರ್ಟಿಕ್ಯುಲರ್ ಥೀಮ್ ಪೇಂಟಿಂಗ್ಸ್ಗಳಾಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಟೋಟಲಿ ಫ್ಯಾಮಿಲಿಗೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಇನ್ನು ಅದ್ರ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಆರ್ತಿಯು ಕೂಡ ದೇವಸ್ಥಾನಕ್ಕೆ. ಅಣ್ಣ ಅತ್ತಿಗೆ ಬಂದಿದ್ರಲ್ಲ, ಅವ್ರು ಬಂದಾಗೆಲ್ಲ ಈ ಟೆಂಪಲ್ಗೆ ಹೋಗ್ತಾರೆ. ಹಾಗಾಗಿ ಜೊತೆಲೆ ನಾವು ಹೋಗಿ ಅಲ್ಲಿಗೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪೂಜೆನೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬರ್ತಾ ಆನ್ ದ ವೇ ಈ ಸೇತುವೆಗಳ ಮೇಲೆ KRS ಹತ್ರ ಸಿಗುತ್ತೆ. ಫ್ರೆಶ್ ಆಗಿ ಹಿಡ್ದಿಟ್ಟಿರ್ತಾರೆ ಫಿಶ್ಗಳಂತೂ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ತವಾ ಫ್ರೈಗಳಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲೇ ಸ್ವಲ್ಪ ನಾವು ಎಲ್ಲ ಥರ ಒಂದು 3 ಥರ ಫ್ರೈಗಳನ್ನೂ ಕೂಡ ಟೇಸ್ಟ್ ಮಾಡಿದ್ವಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಈ ಥರ ಈ ಸೈಡ್ ಹೋದಾಗ ಇದನ್ನ ಟೇಸ್ಟ್ ಮಾಡಿದರೆ ನಿಮಗೆ ಟೇಸ್ಟ್ ಇಷ್ಟ ಆಗಿತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಈ ಸೈಡ್ ಬಂದು ಇದನ್ನ ಟೇಸ್ಟ್ ಮಾಡಿಲ್ವೋ ಮಿಸ್ ಮಾಡದೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಶಾಪ್ಗಳಲ್ಲಿ ಮಾತ್ರ ಚೆನ್ನಾಗಿರುತ್ತೆ, ನೋಡಿ ಒಂದ್ಸತಿ ಟ್ರೈ ಮಾಡಿ. ಇನ್ನು ನಾವಿಲ್ಲಿ ಎಲ್ಲ ತಿಂದು ಮುಗಿಸೋ ಅಷ್ಟೊತ್ತಿಗೆನೆ ನಮಗೆ ಒಂದು ಫೋನ್ ಬಂತು, ನಿಮ್ಮದು ಸೋಫಾ ಆರ್ಡರ್ ಮಾಡಿದ್ರಲ್ಲ ಬಂದಿದೆ ಅಂತ ಹೇಳಿ. ಹಾಗಾಗಿ ನಾವಲ್ಲೆಲ್ಲ ಆಗಿದ ತಕ್ಷಣ ಸೀದಾ ಮನೆಗೆ ಹೊರಟು ಬಂದ್ವಿ. ಈ ರೀತಿ ನಮ್ಮ ಮನೆಗಿತ್ತು. ಫಸ್ಟು ಪ್ಯೂರ್ ಟೀ ಕುಡ್ದಿತ್ತು ನಮ್ಮ ಮನೆಗೆ ಸೋಫಾ. ಬಟ್ ಮನೆಗೆ ತಕ್ಕಂಗೆ ಯಾವುದೇ ಆದ್ರೂ ಅಪ್ಗ್ರೇಡ್ ಆಗಬೇಕಲ್ವಾ, ಹಾಗಾಗಿ ಇವಾಗಿನ ಟ್ರೆಂಡಿಗೆ ಒಂದು ಸೋಫಾನ ನಾವು ಕಸ್ಟಮೈಸ್ ಮಾಡಿಸ್ಕೊಂಡ್ವಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ, ನಮ್ಮ ಕಲರ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಎಲ್ಲ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿಸಿ ಒಂದು 20 ಡೇಸ್ ಬ್ಯಾಕೇನೆ ಆರ್ಡರ್ನ ಮಾಡಿದ್ವಿ. ಅದನ್ನು ಇವತ್ತು ಡೆಲಿವರಿ ಕೊಟ್ಟರು. ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೂ. ಈಗ ನಮ್ಮ ಮನೆಗೆ ಈ ಸೋಫಾ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮ್ಗೆ ಏನಾದ್ರು ನೋಡ್ಬೇಕಂತಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು
ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವ್ಲಾಗ್ಸ್ಗಳ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.